ಈಶಾಗೂ ಚಿಕ್ಕಬಳ್ಳಾಪುರಲ್ಲಿರೋ ಈಶಾಗೂ ಏನೂ ವ್ಯತ್ಯಾಸ ಇಲ್ಲ. ಟೈಮ್ ಎಷ್ಟಾಯಿತು ಅಂದರೆ 1:40 ಆಯಿತು MCS. ಇವಾಗ ನಾನು ಡೈರೆಕ್ಟ್ ವಾಲ್ಪಾರೇನೇ ಹೋಗೋಣ ಅಂತ ಇದ್ದೆ, ಬಟ್ ಸರಿ ಬೇಡ, ಇಲ್ಲೇ ಯಾವ್ದಾದ್ರು ಜಾಗ ನೋಡಿ ಸ್ಟೇ ಮಾಡಿಬಿಡೋಣ, ನಾಳೆ ಡೈರೆಕ್ಟಾಗಿ ಹೋಗೋಣ ಅಂತ. ಯಾಕಂದರೆ ಇಲ್ಲೇ ಈಶಾ ಇದೆ ಅಂತೆ ಕೊಯಂಬತ್ತೂರಲ್ಲಿ, ಲೈಕ್ ಒರಿಜಿನಲ್ ದೊಡ್ಡ ಈಶಾ, ಫಸ್ಟ್ ಮಾಡಿದ್ದು ಇಲ್ಲೇ. ಸೊ ಆ ಈಶಾನ ನೋಡೋಣ, ಇಲ್ಲೇ ಸ್ಟೇ ಆಗಿ ನೈಟು. ಆಬ್ವಿಯಸ್ಲಿ ನೈಟು ಲೈಟ್ ಶೋ ಎಲ್ಲ ಮಾಡಿರ್ತಾರಲ್ಲ, ಅದನ್ನು ನೋಡಿಕೊಂಡು ನಾಳೆ ಅರ್ಲಿ ಮಾರ್ನಿಂಗ್ ವಾಲ್ಪಾರೆ ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ಬಟ್ ಇವಾಗ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಫೋನ್ನ ಚಾರ್ಜ್ ಹಾಕಬೇಕು. ಬನ್ನಿ ಯಾವ್ದಾದ್ರು ಹೋಟೆಲ್ ಹುಡ್ಕೋಣ. ನನಗೆ ಹೊಟ್ಟೆ ಹಶ್ವಾಗ್ತಿಲ್ಲ, ಅಟ್ಲೀಸ್ಟ್ ಫೋನ್ ಚಾರ್ಜ್ ಹಾಕೋಕ್ಕಾದ್ರೂ ನಾನು ಸ್ವಲ್ಪ ಏನಾದ್ರು ತಿನ್ಕೋತೀನಿ. ಊಟಿಯಿಂದ ಕೆಳಗೆ ಇಳ್ದಂಗೆ ಫುಲ್ಲು ಸಾಕೆ MCS. ಏನು ಬಿಸಿಲು ಹೊಡಿತೈತೆ ಗೊತ್ತಾ, ಯಪ್ಪ ತಡೆಯೋಕ್ಕೆ ಆಯ್ತಿಲ್ಲ ಬಿಸಿಲು. ನಾನು ಬೇರೆ ರೈಡಿಂಗ್ ಜಾಕೆಟ್ ಹಾಕಿದ್ದೀನಾ, ಒಳಗೆ ಫುಲ್ಲು ಸೆಕೆ ಆಗ್ಬಿಟ್ಟೈತೆ, ಅದಕ್ಕೆ ಜಿಪ್ನ ಬಿಚ್ಬಿಟ್ಟಿದ್ದೀನಿ ಫುಲ್ಲು. MCS ಇಲ್ಲಿದೆಯಲ್ಲ ರಿಲ್ಯಾಕ್ಸ್ ಪಾಯಿಂಟ್ ಅಂತ, ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಫೋನ್ ಚಾರ್ಜ್ ಆಗ್ತಿದೆ, ಅಲ್ಲಿ ಕುತ್ಕೊಂಡು ಸುಮ್ಮನೆ ಏನು ಮಾಡೋದು, ಒಂದೇ ಒಂದು ಕಾಫಿ ತೊಗೊಂಡು ಫೋನ್ ಚಾರ್ಜ್ ಆಗೋವರೆಗೂ ಆ ಕಾಫಿನ ಕುಡ್ದಿದ್ದೀನಿ ನಾನು. ಆ ಅಕ್ಕನೇ ಒಂಥರ ನೋಡ್ತಾ ಇದ್ರು. ಆ್ಯಂಡ್ ಇನ್ನೊಂದೇನು ಒಳ್ಳೆ ವಿಷಯ ಅಂದರೆ, ಆ ಕೆಫೆಯಲ್ಲಿ ಅವರೇ ಬಂದು ಸರ್ವ್ ಮಾಡ್ತಾರೆ, ಲೈಕ್ ಚಿಕ್ಕ ಬೇಕ್ರಿ ಥರ ಅವರೇ ಬಂದು ಸರ್ವ್ ಮಾಡ್ತಾರೆ ಏನೇನು ಬೇಕು ಅಂತ ಕೇಳಿ. ಅದೊಂಥರ ಇಷ್ಟ ಆಯ್ತು ನನಗೆ. ನಾನು ಯಾವಾಗಲೂ ಕ್ಯಾರಿನೇ ಮಾಡಲ್ಲ ಪವರ್ ಬ್ಯಾಂಕಲ್ಲ, ನಮ್ಮ ಬೀಟಲ್ಲೇ ಚಾರ್ಜ್ ಸಾಕೆಟ್ ಆಯ್ತಲ್ವಾ, ಸೊ ಅದರಲ್ಲಿ ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಈ ಸರಿ ಏನಾಗ್ಬಿಟ್ಟೈತೆ, ಆ ಸಾಕೆಟು ಒಳಗೆ ಹೋಗ್ಬಿಟ್ಟೈತೆ, ಸರಿಗೆ ಪವರ್ ಸಪ್ಲೈ ಆಗ್ತಿಲ್ಲ. ಚೇಂಜ್ ಮಾಡಿಸ್ಬೇಕು. ಮುಂದೆ ಎಲ್ಲಾದರೂ ಶೋರೂಮ್ ಬಂದರೆ ಅವ್ರ ಹತ್ರ ಕೊಟ್ಟು ಕೇಳಿ ನೋಡೋಣ, ಇಮಿಡಿಯೇಟಾಗಿ ಸರಿ ಮಾಡಿಕೊಡ್ತಾರೆ ಅಂದರೆ ಅಲ್ಲೇ ಸರಿ ಮಾಡಿಸ್ಕೊಡೋಣ, ಇಲ್ಲ ಅಂದರೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕು, ಪವರ್ ಬ್ಯಾಂಕ್ ಏನಾದ್ರು ತಗೋಬೇಕು. ಬೆಳಗ್ಗೆ ಒಂದು ಮ್ಯಾಗಿ ತಿಂದಿದ್ದಷ್ಟೇ, ಅದರಲ್ಲೇ ಹೋಗ್ತಾ ಐತೆ. ಕಾಫಿ ಟೀ ಎಲ್ಲ ಜಾಸ್ತಿ ಕುಡ್ಬಿಟ್ಟಿದ್ದೀನಿ. ಇವಾಗ ಕಾಫಿ ಸಿಕ್ಕಿಲ್ಲ MCS, ಇಲ್ಲಿ ಜಾಸ್ತಿ ಟೀನೇ. ಬಟ್ ಟೀ ಯಾಕೋ ನನಗೆ ಇಲ್ಲಿ ಸೆಟ್ ಆಗಲಿಲ್ಲ. ಸೊ ತಮಿಳ್ನಾಡು ಸೈಡೆಲ್ಲ ಟೀ ಹೆಂಗಿರುತ್ತೆ ಅಂದರೆ, ಈ ಬಾಯ್ಲರ್ ಅಂತಾರೆ ಅದನ್ನ, ಸೊ ಕಾಪರ್ ಕಲರ್ ಇದರಲ್ಲಿರುತ್ತೆ, ಅದರಲ್ಲಿ ಮಾಡಿದ್ರೆ ಸಕ್ಕದಾಗಿರುತ್ತೆ. ಸೊ ನಾನು ಕುಡ್ದಿದ್ದೆಲ್ಲ ಬಂದ್ಬಿಟ್ಟು ನಾರ್ಮಲ್ ಪಾತ್ರೆಯಲ್ಲಿ ಹಾಕಿ ಮಾಡಿಕೊಡ್ತಾರೆ, ಅದಷ್ಟು ಇಷ್ಟ ಆಗಿಲ್ಲ ನನಗೆ ಟೀ. ಬಟ್ ಕಾಫಿ ಇಲ್ಲಿ ಕುಡಿದ್ನಲ್ಲ ಸಕ್ಕದಾಗಿತ್ತು ಕಾಫಿ. ವಾವ್, ಆ ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಕೊಡೈಕನಲ್ಗೂ ಊಟಿಗೂ ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಂದ್ಕೊಂಡಿದ್ದೀನಿ ನಾನು. ಹೋದ್ಸರಿ ಹೋಗ್ಬೇಕಾದ್ರೆ ಕೊಡೈಕನಲ್ ಊಟಿ ಸೇಮ್ ಅನ್ಕೋಬಿಟ್ಟಿದೆ. ಅದಕ್ಕೆ ಏನು ಪ್ಲಾನ್ ಮಾಡಿದೆ ಅಂದರೆ, ಕೊಡೈಕನಲ್ ಹೋಗಿ ಊಟಿಗೆ ಹೋಗಿ ಬಂದ್ಬಿಡೋಣ ಅಂತ. ಆಮೇಲೆ ಅದೆಲ್ಲೋ ಐತೆ ಇದೆಲ್ಲೋ ಐತೆ ಅಂತ ಗೊತ್ತಾಯ್ತು. ಆಲ್ಮೋಸ್ಟ್ 500 to 400 ಕಿಲೋಮೀಟರ್ ಸಮಥಿಂಗ್ ಏನೋ ಬರುತ್ತೆ. ನಾನು ಇವತ್ತು ಬೆಳಗ್ಗೆ ಮ್ಯಾಪ್ ನೋಡ್ಬೇಕಾದ್ರೆ ನೋಡಿದೆ, ಮುಂದೆ ಒಬ್ರು ಆಕ್ಟಿವ್ ಅಲ್ಲಿ ಸ್ಟ್ಯಾಂಡ್ ಎತ್ತದೆ ಹೋಯ್ತವ್ರಪ್ಪ. ಇರಿ ಅವ್ರ ಹತ್ರ ಹೋಗ್ಬಿಟ್ಟು ನಿಲ್ಸ್ಬಿಟ್ಟು ಹೇಳೋಣ. ಏನು ಚಚ್ತವ್ರು ಗೊತ್ತಾ, ಅಲ್ಲಿ ನೋಡಿ ಪ್ರಾಪರ್ ಆಗಿ ಎತ್ತೇ ಇಲ್ಲ ಸ್ಟ್ಯಾಂಡು. ಬ್ರೋ ಸ್ಟ್ಯಾಂಡ್ ಹೋಗೋ ದಾರಿಲಿ ಹಾಗೆ ಒಂದು ಹೆಲ್ಪು. ನಿಜ MCS, ಸ್ಟ್ಯಾಂಡಿಂದ ಮಾತ್ರ ಬಿದ್ದರೆ ಯಾರಾಬರಿ ಏಟಾಗುತ್ತೆ, ಅದು ಹಂಗೆ ತರ್ಚಿ ಬೈಕೇ ಒಂಥರ ಸ್ಕಿಡ್ ಆಗಿ ಬೀಳುತ್ತೆ. ಅದಕ್ಕೆ ಈ ಥರ ನಿಮಗೆ ಯಾರಾದರೂ ರೋಡಲ್ಲಿ ಈ ಥರ ಕಾಣಿಸ್ಕೊಂಡ್ರೆ ಅಂದರೆ ಅವ್ರಿಗೆ ಹೇಳಿ ಸ್ಟ್ಯಾಂಡ್ ಎತ್ತಕ್ಕೆ. MCS ಅಟ್ ಲಾಸ್ಟ್ ರೂಮಿಗೆ ಬಂದು ರೀಚ್ ಆಗಾಯಿತು. ಆ್ಯಕ್ಚುಲಿ ನಾನು ಡೈರೆಕ್ಟ್ ಈಶಾ ಹತ್ರ ಹೋಗಿದ್ದೆ. ಸೊ ಅಲ್ಲಿ ಬಂದ್ಬಿಟ್ಟು ರೂಮ್ ಯಾವುದೂ ಇರಲಿಲ್ಲ. ಅಲ್ಲಿ ಒಂದು ಆಟೋನ ಇದ್ದರು, ಅವ್ರ ಹತ್ರ ರೂಮ್ ಏನಾದ್ರು ಸಿಗುತ್ತಾ ಅಂತ ಕೇಳಿದೆ. ಅವ್ರು ಬಂದ್ಬಿಟ್ಟು ಒಬ್ಬರು ನಂಬರ್ ಕೊಟ್ಟು ಲೊಕೇಶನ್ ಕಳಿಸಿದರು ನನ್ನ ನಂಬರ್ಗೆ. ಸೊ ಅಲ್ಲಿ ಇಲ್ಲಿ ಬಂದೆ. ರೂಮಿಗೆ ಬಂದು ಎಷ್ಟಾಯಿತು ಅಂದರೆ, ರೂಮ್ ತೋರಿಸ್ತೀನಿ ನೋಡಿ ಫಸ್ಟು. ಸೊ ಈ ಥರ ಐತೆ ರೂಮು, ಒಂದು ಬೆಡ್ಡು. ಬಟ್ ನನಗೆ ಮಿರರ್ ಮಾತ್ರ ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ತಲೆ ಮೇಲೆ ಏನಾದ್ರು ಮಲಗಬೇಕಾದ್ರೆ ಟಮ್ ಅಂತ ಬಿದ್ದವ್ರೆ ಕಷ್ಟ. ಇದು ಬೇರೆ ಲೂಸ್ ಆಗಿರೋ ಥರ ಐತೆ. ರೂಮ್ಗೆ ಎಷ್ಟಾಯಿತು ಅಂದರೆ 900 ಐತೆ MCS. ಸೊ 1200 ಹೇಳಿದ್ರು, ಹಂಗೆ ಅಂತ ಮಾತಾಡಿ 900 ಬಂದಾಯಿತು. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಎಲ್ಲಿಗೆ ಹೋಗಬೇಕು ಅಂದರೆ ಡೈರೆಕ್ಟ್ ಈಶಾ ಹತ್ರ ಹೋಗಬೇಕು. ಸೊ ಬನ್ನಿ ನಾನು ಹೋಗ್ತಾ ಮೋಟೋ ಬ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹೋಟೆಲು ಔಟ್ಲುಕ್ಕಿಂದ ಹೇಗಿದೆ ಗೊತ್ತಾ, ಹೀಗಿದೆ. ಸ್ವಲ್ಪ ಮೇನ್ ರೋಡಿಂದ ಒಳಗಿದೆ, ಬಟ್ ಚೆನ್ನಾಗಿದೆ MCS. ಆ್ಯಕ್ಚುಲಿ ಓನರ್ ಬಂದ್ಬಿಟ್ಟು ಕೇರಳ ಅವರು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಗೊತ್ತಾ, ಜಸ್ಟ್ 7 ಕಿಲೋಮೀಟರ್ಸ್ ಅಷ್ಟೇ ರೀ. ಗ್ಲೌಸ್ ಹಾಕಿ ಓಡಿಸಿ ಕೈ ಒಂಥರ ಶ್ರಿಂಕ್ ಆಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಗ್ಲೌಸ್ ಇಲ್ಲದೆ ಓಡಿಸೋದಕ್ಕೆ ಪರವಾಗಿಲ್ಲ. ಅದು ಲೋ ಬಜೆಟ್ ಗ್ಲೌಸ್ ಅಲ್ವಾ, ಅದಕ್ಕೆ ಆ ಥರ ಸ್ವಲ್ಪ ಹೈ ಕಾಸ್ಟ್ಲಿ ಇರೋ ತಗೊಂಡ್ರೆ ಕಂಫರ್ಟಬಲ್ ಆಗಿರತ್ತೆ. ಹೆಂಗಿದೆ ಗೊತ್ತಾ ರೂಟು, ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇದೆಯಲ್ಲ ಈಶಾ, ಸೇಮ್ ಅದೇ ಥರನೇ ಇರೋದು. ಬಟ್ ಏನು ಇಲ್ಲಿ ದೊಡ್ಡ ಬೆಟ್ಟ ಐತೆ, ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಬಂದ್ಬಿಟ್ಟು ಚಿಕ್ಕ ಬೆಟ್ಟ, ಇಲ್ಲಿ ಫುಲ್ಲು ಅದಕ್ಕಿಂತ 3x ಬೆಟ್ಟ, ಅಷ್ಟು ದೊಡ್ಡದಾಗೈತಿ. ಇಲ್ಲಿ ವೈಸರ್ ಹಾಕಿದ್ರೆ ಏನು ಕಾಣಿಸ್ತಾನೆ ಇಲ್ಲ. ವೈಸರಲ್ಲಿ ಹುಳ ಹೊಡೆದು ಫುಲ್ಲು ಬ್ಲರ್ ಆಗಿಬಿಟ್ಟೈತೆ. ಬಟ್ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ಬೇಕಲ್ವಾ, ಅದಕ್ಕೆ ವೈಸರ್ ಹಾಕೋ ಮಾತಾಡ್ತಾ ಇದ್ದೀನಿ. ಒಂದು 5 ಗಂಟೆ ಅಷ್ಟಲ್ಲಿ ಹೋದರೆ ಅಲ್ಲಿ ಪಾಂಡ್ ಥರ ಏನೋ ಇರತ್ತಂತೆ, ಅದರಲ್ಲಿ ಸ್ನಾನ ಮಾಡಿಸ್ತಾರಂತೆ. ಸ್ನಾನ ಮಾಡೋಕ್ಕೆ ಬಿಡ್ತಾರೆ, ಅದರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ. ಇಲ್ಲಿ ರೆಗ್ಯುಲರ್ ಆಗಿ ಡೈಲಿ ನೈಟು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಲೇಸರ್ ಶೋ ಮಾಡ್ತಾರಂತೆ. ನಾನು ಒಂದೇ ಒಂದು ಸರಿ ನೋಡಿದ್ದೆ ಲೇಸರ್ ಶೋ ಚಿಕ್ಕಬಳ್ಳಾಪುರಲ್ಲಿ. ಅದು ಯಾವಾಗಂದರೆ ಶಿವರಾತ್ರಿಗೆ. ಸೊ ಲಾಸ್ಟ್ ಶಿವರಾತ್ರಿಗೆ ನೋಡಿದ್ದೆ MCS ನಾನು ಮತ್ತು ವಸಂತ್ ಹೋಗಿ ನೋಡಿದ್ವಿ. ಆ ಎಕ್ಸ್ಪೀರಿಯನ್ಸ್ ಅಂತೂ ಮರೆಯೋಕ್ಕೆ ಆಗಲ್ಲ.
ಕೆಳಗೆ 6 ಕಿಲೋಮೀಟರ್ ಹಿಂದೆನೇ ಗಾಡಿ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗಿದ್ದೀವಿ. ನಡೆಯೋಕ್ಕೂ ಜಾಗ ಇರಲಿಲ್ಲ ಅಲ್ಲಿ, ಅಷ್ಟು ರಶ್ ಇದ್ರು. ಇಲ್ಲಿ ಇವತ್ತು ಏನು ರಶ್ ಇರಲ್ಲ, ಏನಕ್ಕಂದ್ರೆ ವೀಕ್ ಡೇ ಮತ್ತು ಏನು ಸ್ಪೆಷಲ್ ಡೇ ಇಲ್ವಲ್ಲ, ಅದರಿಂದ ಫುಲ್ ಖಾಲಿ ಇತ್ತು ಆವಾಗಲೇ ನೋಡಬೇಕಾದ್ರೆ. ಓಕೆ, ಇದೆ ನೋಡಿ MCS ಎಂಟ್ರೆನ್ಸು. ಇಲ್ಲಿ ಯಾವುದೋ ಲಿಂಗ ಇದೆ ಅಂತ ಹೇಳಿದ್ರು, ಇನ್ನು ಏನೋ ರೆಡಿ ಮಾಡ್ತವ್ರು ಇಲ್ಲಿ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಗಿಡ ಹಾಕಿ ಅದನ್ನು ಬ್ಯೂಟಿಫುಲ್ಲಾಗಿ ಕತ್ತರಿಸ್ತಾರೆ ಅನ್ಸ್ಕೋತೀನಿ. ಈ ಶೇಪ್ ಬರುತ್ತಲ್ಲ ರ್ಯಾಬಿಟು ಆ ಥರ ಶೇಪಲ್ಲಿ ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ನೋಡಿ ಏನು ವ್ಯೂ ಐತೆ. 2 ವೀಲರ್ಗೆ 10 ರೂಪೀಸ್ ಅಂತೆ. ಬನ್ನಿ ಬನ್ನಿ ಬನ್ನಿ. ಫೋನ್ಪೇ ಇಲ್ಲ ಅಂದರೆ ಅಷ್ಟೇ, ಫೋನ್ಪೇ ಇರುತ್ತೆ, ನೋಡೋಣ. ಹಾಂ, ಕ್ಯಾಶ್ ಓನ್ಲಿ. ಸ್ಕ್ಯಾನರ್, ಕಾರ್ಡ್. ಅಯ್ಯೋ, ನೆಕ್ಸ್ಟ್ ಇನ್ಮೇಲೆ ಕ್ಯಾಶ್ ಕ್ಯಾರಿ ಮಾಡು. ಕ್ಯಾಶ್ ಇದೆಯಾ? ಫೋನ್ಪೇ ಮಾಡ್ತೀನಿ. ಇಲ್ಲೇ ಪಾರ್ಕಿಂಗು. ಇಲ್ಲಿ ನೋಡಿ, ಆ ರೇಸ್ ಬೀಳೋದಕ್ಕೂ ಆ ಬೆಟ್ಟಾಗೂ ಏನು ಸಕ್ಕದ ಕಾಣ್ತಾ ಇದೆ ವ್ಯೂ. ಇವ್ರಿಗೆ 10 ರೂಪಾಯಿ ಮಾಡ್ಬಿಡೋಣ. ಫೋನ್ಪೇ ನಂಬರ್? ನೋ, ಐಲ್ ಪೇ. ನೋ ಐಲ್ ಜಸ್ಟ್ ಪೇ. ಡನ್. ಥ್ಯಾಂಕ್ ಯು ಭಯ್ಯ. ಫೈನಲಿ ಎಂಟ್ರಿ ಕೊಟ್ಟಾಯಿತು ಟೆಂಪಲ್ ಒಳಗೆ. ನಮ್ಮ ಸ್ಟ್ರೈಟ್ ಈಶಾ ಐತೆ. ಈ ಲೆಫ್ಟ್ ಸೈಡು ಇದೆ ನನಗೆ ತುಂಬ ಇಷ್ಟ ಆಗಿದ್ದು ಈ ವ್ಯೂ. ಕ್ಯಾಮ್ರಲ್ಲಿ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ, ಬಟ್ ಸಾಕಾಗಿದೆ. ಈಶಾ ಹಿಂದೆನೇ ಆ ಲಿಂಗ ಮತ್ತು ಆ ಪಾಂಡ್ ಇದೆ ಅಂತೆ ಸ್ನಾನ ಮಾಡೋದು. ಸೊ ಬನ್ನಿ ಫಸ್ಟು ಈಶಾ ಹಿಂದೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡ್ಕೊಬಿಡೋಣ. ಆಮೇಲೆ ಲೇಟ್ ಆಗಿಬಿಟ್ರೆ ಸ್ನಾನ ಮಾಡೋಕೆ ಬಿಡಲ್ವಂತೆ. ಈ ಈಶಾಗೂ ಚಿಕ್ಕಬಳ್ಳಾಪುರಲ್ಲಿರೋ ಈಶಾಗೂ ಏನೂ ವ್ಯತ್ಯಾಸ ಇಲ್ಲ, ಸೇಮ್ ಸೈಜೇ. ಬಟ್ ಹಿಂದೆ ಇರೋ ಬೆಟ್ಟ ನೋಡಿ, ತುಂಬ ದೊಡ್ಡದಾಗೈತಿ ಹಿಂದೆ ಇರೋ ಬೆಟ್ಟ. ನನಗೆ ಆ ಸನ್ರೈಸ್ ಮೇಲಿಂದ ಕಣ್ಣೇ ಹೋಗ್ತಿಲ್ಲಪ್ಪ, ಅಷ್ಟು ಕ್ರೇಜಿ ಆಗೈತೆ. ಎಲ್ಲರೂ ಈಶಾ ಫ್ರಂಟ್ ಪಾರ್ಟ್ ನೋಡಿರ್ತೀರಾ, ಇದು ನೋಡಿ ಬ್ಯಾಕ್ ಪಾರ್ಟ್. ನಾನೇನು ಅಂದ್ಕೊಂಡಿದ್ದೆ ಹಿಂದೆ ಫ್ಲ್ಯಾಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಹಿಂದೆನೂ ಕೂದಲು ಥರನೇ ಮಾಡಿಟ್ಟವ್ರೆ. ಏನು ಕ್ರೇಜಿ ಅಲ್ವಾ, ಸಾಕಾಗೈತೆ. ಸೊ ಇಲ್ಲಿಂದ ಈಶಾ ಹಿಂದೆ ಬಂದರೆ ಒಂದು 400 ಮೀಟರ್ಸ್ ಅಂತ ಹೇಳಿದರು. ಬರ್ಬೇಕಾದ್ರೆ ಇದು ಕೊಟ್ಟರು, ಈ ಫೋಟೋ ಫ್ರೀ ಅಂತೆ, ಇದು ಇಟ್ಕೊಳ್ಳಿ ಅಂತ ಕೊಟ್ಟರು. ಇದರಿಂದನೇ ಟೈಮಿಂಗ್ಸು ಮತ್ತು ಅಭಿಷೇಕ, QR ಕೋಡು ಅವೆಲ್ಲ ಕೊಟ್ಟಿದ್ದಾರೆ. ಅಯ್ಯೋ ಕೊಮ್ಮು ನೋಡಿ, ನಾನು ಮಾತಾಡ್ಕೊ ಬರ್ತಾಯಿದ್ದೀನಿ, ಎದುರುಗಡೆ ಇಷ್ಟು ದೊಡ್ಡದು ಬರ್ತೈತಿ ಯಪ್ಪ. ಬಟ್ ಅದೇನೋ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಸಾಧು ಪ್ರಾಣಿ ಅದು. ನೋಡಿ ಹೆಂಗೆ ಗೊತ್ತಾ, MCS ಒಳಗೆ ಹೋಗಿ ವಿಡಿಯೋ ಎಲ್ಲ ಮಾಡೋಣ ಅಂದ್ಕೊಂಡೆ. ಬಟ್ ಒಳಗೆ ಹೋಗೋದಕ್ಕೂ ಮುಂಚೆ ಫೋನು ಕ್ಯಾಮ್ರಾ ಎಲ್ಲ ಒಂದು ಇದರಲ್ಲಿ ಡೆಪಾಸಿಟ್ ಕೌಂಟ್ರಲ್ಲಿ ಹಾಕಿ ಹೋಗ್ಬೇಕಂತೆ. ಸೊ ಅದರಿಂದ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಬಟ್ ಒಳಗಂತೂ ಆ ಸ್ನಾನ ಮಾಡೋದು ಪಾಂಡ್ ಥರ ಇರುತ್ತೆ, ಏನು ಫೀಲ್ ಗೊತ್ತಾ ಅದ್ರಲ್ಲಿ ಸ್ನಾನ ಮಾಡ್ಬೇಕಾದ್ರೆ. ಅದ್ರಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಲಿಂಗ ಭೈರವಿ ಅಂತ ಒಂದು ಲಿಂಗ ಐತೆ, ದೇವ್ರೈತೆ, ಅದನ್ನು ನೋಡಿಕೊಂಡು ಹಾಗೆ ಬರೋದು. ಆ್ಯಂಡ್ ನಿಮಗೆ ಫ್ರೀಯಾಗಿ ಒಂದು ರುದ್ರಾಕ್ಷಿ ಕೊಡ್ತಾರೆ. ಎಂಟ್ರ್ ಆಗ್ಬೇಕಾದ್ರೆ ಒಂದು ಟೋಕನ್ ಥರ ಕೊಡ್ತಾರೆ. ನೀವು ಹೋಗಿ ನಿಮ್ಮ ಡೀಟೇಲ್ಸ್ ಹಾಕಿ ಒಂದು ಬಿಲ್ ಥರ ತೊಗೋಬೇಕು. ಅದನ್ನು ತಗೊಂಡು ಒಳಗೆ ಹೋಗಿ ದೇವ್ರ ಹತ್ರ ಇಬ್ಬರು ಕೂತಿರ್ತಾರೆ. ಸೊ ಅವ್ರ ಹತ್ರ ನೀವು ಕೊಟ್ಟರೆ ನಿಮಗೆ ರುದ್ರಾಕ್ಷಿ ಕೊಡ್ತಾರೆ. ಬಟ್ ಆದ್ರೂ ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಅಲ್ಲೂ ಕ್ಯಾಶ್ ಬೇಕಿತ್ತಂತೆ, 20 ರೂಪಾಯಿ. ನಾನು ಫೋನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಆಮೇಲೆ ನೋಡ್ರೆ ಅಲ್ಲಿ ಯಾರೋ ಒಂದು ಅಣ್ಣ ಇದ್ರು, ಪಾಪ ಅವರು ಹೆಲ್ಪ್ ಮಾಡಿದ್ರು. ನನ್ನ ಫೋನ್ ನಂಬರ್ ತೊಗೊಳ್ಳಿ, ಆಮೇಲೆ ನಾನು ನಿಮ್ಗೆ ಕಳಿಸ್ತೀನಿ ಅಂದೆ. ಬಟ್ ಅವ್ರು ತೊಗೊಂಡಿಲ್ಲ MCS. ಇನ್ನೊಂದೇನು ನನಗೆ ಫನ್ ಅನಿಸಿದಂದರೆ, ಇವಾಗ ಫೋನೆಲ್ಲ ನಾವು ಆಚೆ ಕೊಟ್ಬಿಟ್ಟು ಹೋಗ್ಬಿಡ್ತೀವಿ. ಬಟ್ ಏನಂದರೆ ಒಳಗೆ QR ಸ್ಕ್ಯಾನರ್ ಎಲ್ಲ ಇಟ್ಟಿದ್ದಾರೆ, ಅಲ್ಲಿ ಹೆಂಗೆ ಪೇ ಮಾಡೋದು ಅಂತ ಗೊತ್ತಿಲ್ಲ. ಸೊ ಅವೆಲ್ಲ ನೋಡಿಕೊಂಡು ಹಾಗೆ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀನಿ ನಾನು. ಮತ್ತು ಇಲ್ಲಿ ಹೋಗ್ಬಿಟ್ಟು ಇವಾಗ ಲೈಟ್ ಶೋ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ನೋಡಿಕೊಂಡು ಹಾಗೆ ರಿಟರ್ನ್ ರೂಮ್ ಹತ್ರ ಹೋಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಐತೆ, ಅವೆಲ್ಲ ಮಾಡಬೇಕು. ಬನ್ನಿ ಫಸ್ಟು ಈಶಾ ಹತ್ರ ಹೋಗ್ಬಿಡೋಣ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ MCS. ಸೊ ಬ್ಲಾಗ್ನ ಎಂಜಾಯ್ ಮಾಡಿರ್ತೀರಾ. ಸೊ ಬ್ಲಾಗ್ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಎಪಿಸೋಡ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಇವಾಗ ಎಡಿಟ್ ಮಾಡಿ ಮುಗಿಸಿದೆ, ಇದನ್ನ ಅಪ್ಲೋಡ್ ಆಗಬೇಕು. ನಿಮ್ಮ ಕೈಯಲ್ಲಿ ಆಗಿದಷ್ಟು ಸಪೋರ್ಟ್ನ ತೋರಿಸಿ MCS. ನಿದ್ದೆ ಕಣ್ಣಲ್ಲಿ ಏನಾದ್ರು ತೊದಲ್ತಾ ಇದ್ದೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೋತೀನಿ MCS. ಯು ಟೇಕ್ ಇಟ್. ಬಾಯ್ ಬಾಯ್. ಎಲ್ಲರೂ ಸೇಫಾಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕಿದೆ ಯಾರು ಗಾಡಿ ಎತ್ಬೇಡಿ MCS. ಓಕೆ, ಬಾಯ್.